ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಫ್ಯಾಷನ್. ಇವತ್ತು ಪೈಪಿಂಗ್ ಥ್ರೆಡ್ ಇಲ್ಲದೇ ಪೈಪಿಂಗ್ ಥ್ರೆಡ್ ಥರನೇ ಕಾಣಿಸೋ ಹಾಗೆ ಸಣ್ಣದಾಗಿ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ಯಾರಿಲೇ ಚಿಕ್ಕದಾಗಿ ಸ್ಟ್ರೈಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಪೀಸ್ನ. ಸ್ಯಾರಿ ಪೀಸ್ನಲ್ಲಿ 1.5 ಇಂಚ್ ಆಗೋಂಗೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಯಾಕೆಂದರೆ ಸ್ಯಾರಿ ಪೀಸೇ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನೇ ತಗೊಂಡಿರ್ತೀವಿ, ಚಿಕ್ಕದಾಗೆ ಬರುತ್ತೆ, ಪರವಾಗಿಲ್ಲ. ಈ ಥರ ಎಲ್ಲನೂ ಕ್ರಾಸಾಗಿ ತಗೊಳ್ಳಿ. ಈ ಥರ ಎಲ್ಲ ಕಟ್ ಮಾಡಿ ತೆಕ್ಕೊಂಡ್ಮೇಲೆ ಅವನ್ನ ನೋಡಿ ಕ್ರಾಸ್ಗಳನ್ನ ಕರೆಕ್ಟಾಗಿ ನೋಡಿಕೊಂಡು ಬೇರೆ ಕಲರಿಂದ ತೆಕ್ಕೊಂಡು ನೀಟಾಗಿ ಈ ಥರ ಜಾಯಿನ್ ಮಾಡ್ಕೊಳ್ಳಿ. ಇದೇ ಥರ ನಿಧಾನವಾಗಿ ನೋಡ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಈ ಥರನೇ ಎಲ್ಲ ಪೀಸ್ಗಳನ್ನೂ ಜಾಯಿನ್ ಮಾಡ್ಕೊಳ್ಳಿ. ಎಲ್ಲ ಪೀಸು ಜಾಯಿನ್ ಮಾಡ್ಕೊಂಡ್ಮೇಲೆ ಆ ಪೀಸ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿ 1/2 ಇಂಚ್ ಎಕ್ಸ್ಟ್ರಾ, ಅಂದರೆ ಬ್ಲೌಸಿಂದನೂ ಹುಕ್ಸ್ ಪಟ್ಟಿಯಿಂದನೂ ಆಚೆ ಬರುವಂಗೆ ಇಟ್ಕೊಂಡು, ನಾವು ಹೊಲ್ಗೆಗೆ ಏನು ಬಿಟ್ಟಿರ್ತೀವೋ 1/4 ಇಂಚ್ ಬಿಟ್ಟಿರ್ತೀವೋ 1/2 ಇಂಚ್ ಬಿಟ್ಟಿರ್ತೀವೋ, ನಾನು 1/2 ಇಂಚ್ ಬಿಟ್ಟಿರ್ತೀನಿ, ಅಲ್ಲಿಗೆ ನಿಧಾನ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಬನ್ನಿ. ಹಾಗೆ ಸ್ಟಿಚ್ ಮಾಡ್ತಾ ಕ್ರಾಸ್ಗಳಲ್ಲಿ ಬಟ್ಟೆನ ಎಳಿಬಾರ್ದು. ಪೈಪಿಂಗ್ ಮೇಲ್ಗಡೆ ಕೊಡೋದ್ರೂ ಅಷ್ಟೇ, ಕೆಳಗಡೆ ಬಟ್ಟೆನೂ ಅಷ್ಟೇ ಎಳಿಬಾರ್ದು. ಕ್ರಾಸಾಗಿ ಆ ಬಟ್ಟೆನ ಇದು ಮಾಡಿಕೊಂಡೇ ಕೊಡಬೇಕು ನಿಧಾನಕ್ಕೆ. ಹೇಳಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ಟರ್ನಿಂಗ್ಸಲ್ಲೆಲ್ಲ ನಿಧಾನಕ್ಕೆ ಸ್ಟಿಚ್ ಮಾಡಿ. ಆ ಥರ ಪೈಪಿಂಗ್ ಸ್ಟಿಚ್ ಆದಮೇಲೆ ನೀಟಾಗಿ ಹೊಲಿಗೆ ಪಕ್ಕಕ್ಕೆ ನೀಟಾಗಿ ಕಟ್ ಮಾಡ್ಕೊಬೇಕು. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಹೊಲಿಗೆ ಪಕ್ಕಕ್ಕೆ ನೀಟಾಗಿ ಈ ಥರ ಎಕ್ಸಸ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ನ್ಯಾಚ್ ಹಾಕ್ಕೊಳ್ಳಿ. ಹೊಲಿಗೆಯಿಂದ ಆಚೆ ಬರಬಾರ್ದು. ಹೊಲಿಗೆಯಿಂದ ಆಚೆ ಬಂದರೆ ಬ್ಲೌಸ್ ಹಾಳಾಗುತ್ತೆ. ಹೊಲಿಗೆಯಿಂದ ಆ ಕಡೆ ಇರೋ ಹಾಗೆ ನೋಡ್ಕೊಂಡು ನ್ಯಾಚ್ ಹಾಕ್ತಾ ಬನ್ನಿ. ಎಲ್ಲ ಕಡೆ ಇದೇ ಥರನೇ ನ್ಯಾಚ್ ಹಾಕ್ಕೊಂಡು ಆ ಥರ ಹಾಕ್ಕೊಂಡ್ರೆ ಪೈಪಿಂಗ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಫೋಲ್ಡಿಂಗ್ ಟರ್ನಿಂಗ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಅದನ್ನ ಫೋಲ್ಡ್ ಮಾಡಿ ನಮಗೆ ಎಷ್ಟು ದಪ್ಪ ಪೈಪಿಂಗ್ ಬೇಕು ಅಂತ ಸ್ಟಾರ್ಟಿಂಗಲ್ಲಿ ಕೊಟ್ಟರೆ ಅದೇ ಥರನೇ ನಿಧಾನಕ್ಕೆ ಸ್ವಲ್ಪನೇ ಫೋಲ್ಡಿಂಗ್ ಮಾಡಿ ಎಕ್ಸ್ಟ್ರಾ ಕಟ್ ಮಾಡಿರ್ತೀವಲ್ಲ ಬಟ್ಟೆ ಒಳಗಡೆ, ಅದು ನೀಟಾಗಿ ಪೈಪಿಂಗ್ ಶೇಪಿಗೆ ಕೂತ್ಕೊಳ್ಳುತ್ತೆ. ಪೈಪಿಂಗ್ ನೀಟಾಗಿ ಬರಲಿಕ್ಕೆ ಕಾರಣ ಈ ಫೋಲ್ಡಿಂಗ್ ಲಾಸ್ಟ್ ಸ್ಟೆಪ್ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನೀಟಾಗಿ ಫೋಲ್ಡ್ ಮಾಡಿಕೊಡಿ. ಸೇಮ್ ಪೈಪಿಂಗ್ ನೀಟಾಗಿ ಬರುತ್ತೆ. ಥ್ರೆಡ್ ಪೈಪಿಂಗ್ ಥರನೇ ಇರುತ್ತೆ. ಹೊಸ್ದಾಗಿ ಪೈಪಿಂಗ್ ಮಾಡೋರು ಆರಾಮಾಗಿ ಮಾಡ್ಬೋದು. ಸೇಮ್ ಈ ಎಮ್ಮಿಂಗ್ ಪಟ್ಟಿಗೆ ಏನು ರೆಡಿ ಮಾಡ್ತೀವೋ ಅಷ್ಟೇ ಕೆಲಸ ಹಿಡಿಯುತ್ತೆ. ಪೈಪಿಂಗ್ ನೀಟಾಗಿ ಬಂದಿರುತ್ತೆ. ನಿಧಾನಕ್ಕೆ ಟರ್ನಿಂಗ್ಸ್ ಎಲ್ಲ ನೋಡ್ಕೊಂಡು ಬರ್ಸ್ಕೊಂಡ್ರೆ ಮೇಯ್ನ್ ಏನಪ್ಪ ಅಂದರೆ ಟರ್ನಿಂಗ್ಸೇ. ಬ್ಯಾಕಲ್ಲಿ ಟರ್ನಿಂಗ್ಸು, ಫ್ರಂಟ್ ಟರ್ನಿಂಗ್ಸಲ್ಲೇ ನಿಧಾನಕ್ಕೆ ಕೂರಿಸ್ಕೊಬೇಕು ಪೈಪಿಂಗ. ಆವಾಗ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈ ಥರನೇ
ಎಲ್ಲ ಕಡೆನೂ. ಲಾಸ್ಟಲ್ಲಿ ಮತ್ತು 1/2 ಇಂಚ್ ಹಿಂಗೆ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಅದನ್ನು ಫಿನಿಶಿಂಗ್ ಕೊಡಬೇಕು. ಪೈಪಿಂಗ್ ರೆಡಿ ಆಗುತ್ತೆ ನೋಡಿ. ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಇದೆ ಅಲ್ವಾ. ಟರ್ನಿಂಗ್ಸು ಎಲ್ಲ ಕಡೆನೂ ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ. ದಪ್ಪ ಸಣ್ಣ ಏನೂ ಬರಲ್ಲ.